ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣಕುಮಾರ್ ದಾವಣಗೆರೆಯಿಂದ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2024 ಆಗಸ್ಟ್ 27ನೇ ತಾರೀಕು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿರುವಂತಹ ಸುಮಾರು 384 ಹುದ್ದೆಗಳ ಭರ್ತಿಗಾಗಿ ಅಂದರೆ KS ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ನಡೆಸಿರತಕ್ಕಂತಹ ಒಂದು ಪರೀಕ್ಷೆ KS ಪ್ರಿಲಿಮ್ಸ್ ಪರೀಕ್ಷೆಯನ್ನು ನಡೆಸಲಾಯಿತು. ಈ ಪರೀಕ್ಷೆ ಆದ ನಂತರವಾಗಿ ತಮ್ಮೆಲ್ಲರಿಗೂ ಕೂಡ ಮುಂದಿನ ಬೆಳವಣಿಗೆಗಳು ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಏನೆಲ್ಲ ಆಯಿತು ಅಂತೇಳಿ. ಆ ಎಲ್ಲ ಕಾರಣಗಳಿಗಾಗಿ ಈ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ರದ್ದುಗೊಳಿಸಿರ್ತಕ್ಕಂಥ ಈ ಪರೀಕ್ಷೆಯನ್ನು ಮತ್ತೆ ನಡೆಸಲೇಬೇಕಲ್ವಾ? ಹಾಗಾಗಿ ಅದೇ 2024 ಡಿಸೆಂಬರ್ 29ನೇ ತಾರೀಕು ಈ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ಎಲ್ಲ ತೀರ್ಮಾನಗಳನ್ನು ಮಾಡಿಕೊಳ್ಳಾಯಿತು, ಯೋಜನೆಗಳನ್ನು ಮಾಡಿಕೊಳ್ಳಾಯಿತು. ಯೋಜನೆ ಎಲ್ಲದೂ ಕೂಡ ಆಯಿತು, ಸಿದ್ಧ ಆಯಿತು. ಡಿಸೆಂಬರ್ 29ನೇ ತಾರೀಕು ಎಕ್ಸಾಮ್ ನಡೀಬೇಕಾಗಿತ್ತು. ಆದರೆ ಅನೇಕ ಕಾರಣಗಳಿಂದಾಗಿ ಕೋರ್ಟ್ ಅನ್ನುವಂಥದ್ದು ಒಂದು ತಡೆಯಾಜ್ಞೆಯನ್ನು ತಂದಿತ್ತು. ಅದು ಇವತ್ತಿನ ದಿವಸ ಆ ಕೋರ್ಟ್ ತಡೆಯಾಜ್ಞೆ ಅಂತಕ್ಕಂಥದ್ದು ತೆರವುಗೊಂಡಿದೆ. ಆದ್ದರಿಂದ 2024 ಡಿಸೆಂಬರ್ 29 ಅಂದರೆ ಈ ತಿಂಗಳು ಬರ್ತಕ್ಕಂಥ 29ಕ್ಕೆ KS ಎಕ್ಸಾಮಿನೇಷನನ್ನು ನಡೆಸಲಾಗ್ತಾ ಇದೆ. ಆದ್ದರಿಂದ ಯಾರೆಲ್ಲೂ ಕೂಡ ಈ ಒಂದು ಪರೀಕ್ಷೆ ಬಗ್ಗೆ ಅನುಮಾನವೇ ಬೇಡ. ಯಾರೆಲ್ಲರೂ ಕೂಡ KS ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಇನ್ನು ಹೆಚ್ಚಿನದಾಗಿರ್ತಕ್ಕಂಥ ಒಂದು ತಯಾರಿಯನ್ನು ನಡೆಸ್ಕೊಳ್ಳಿ. ಅವರೆಲ್ಲರೂ ಕೂಡ ಎಕ್ಸಾಮನ್ನು ಬರೀಬೋದಾಗಿದೆ. ಇದೇ 29ನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥ ಮಾಹಿತಿ ಕೂಗು ಕೂಡ ಕೇಳಿಬರ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಆಲ್ ಟಿಕೆಟನ್ನು ಡೌನ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಜಾಲತಾಣದಲ್ಲಿ ಸಿದ್ಧವಾಗ್ತದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ಸುದ್ದಿಗಳಿಗಾಗಿ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.